ಇಲ್ಲಿ ಅನೇಕ ಮಂದಿ ಮಾತಾಡುವಂತಹ ಹಿರಿಯರು ಎಜುಕೇಶನ್ ಅಂದ್ರೆ ಬರೀ ಯಂತ್ರಗಳಲ್ಲ, ಒಂದು ಕ್ಯಾರೆಕ್ಟರ್ ಬಿಲ್ಡ್ ಮಾಡುವಂತಹ ಒಂದು ಕ್ರಿಯೆ ಎಜುಕೇಶನ್ ಇಂದ ಆಗಬೇಕು ಅಂತ ಹೇಳ್ಬಿಟ್ಟು ಬಹಳ ಅರ್ಥಗರ್ಭಿತವಾಗಿ, ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಾನು ಅವ್ರ ಮಾತನ್ನೇ ಮುಂದುವರಿಸ್ತಾ ಇನ್ನೊಂದು 2 ವಿಷಯಗಳನ್ನು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತದೆ. ನನಗೆ ಎಜುಕೇಶನ್ ಅಲ್ಲಿ ಒಂದು ಸ್ಪಷ್ಟವಾದ ನಿಲುವು. ಇಲ್ಲಿ ಇಷ್ಟೊತ್ತು ಯಾರನ್ನು ಹೇಳ್ತಾ ಇದ್ರು ಬರೀ ಸಂಬಳಕ್ಕೋಸ್ಕರ ಅಥವಾ ಲಂಚಕ್ಕೋಸ್ಕರ ಯಾವುದೋ ಒಂದು ದೊಡ್ಡ ಹುದ್ದೆಗೋಸ್ಕರ ಓದೋಂಥವ್ರು ಬರೀ ಡಿಗ್ರಿ ಹೋಲ್ಡರ್ಸ್ ಆಗಿರ್ತಾರೆ. ಬರೀ 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ್ದು ಈ ಸಮಾಜವನ್ನ, ಇಲ್ಲಿನ ಸ್ಪಿರಿಚುಯಾಲಿಟಿನ ಅರ್ಥ ಮಾಡ್ಕೊಳ್ಳುವಂತಹ ಅವರು ನಿಜವಾದ ಎಜುಕೇಟೆಡ್ಸ್ ಆಗಿರ್ತಾರೆ. ಅದರಲ್ಲೂ ಕೂಡ ಈ ಗುಲ್ಬರ್ಗದಂತಹ ಒಂದು ಪವಿತ್ರ ನೆಲದಲ್ಲಿ ಇಲ್ಲಿ ಸೂಫಿಗಳು ಓಡಾಡಿದಂತಹ ಒಂದು ಜಾಗ ಇದೆ, ಶರಣರು ಓಡಾಡಿದಂತಹ ಒಂದು ಜಾಗ ಇದೆ. ಅವ್ರು ಯಾರು ಕೂಡ ಯಾವುದೇ ಯೂನಿವರ್ಸಿಟೀಸ್ಗೆ ಹೋಗಿರಲಿಲ್ಲ. ಆದ್ರೆ ಅವ್ರು ಎಷ್ಟು ಸ್ಪಿರಿಚುವಲ್ ಆಗಿ ಗಟ್ಟಿತನ ಉಳಿಸ್ಕೊಂಡಿದ್ರು, ಅವ್ರ ಕ್ಯಾರೆಕ್ಟರ್ಸ್ನ ಎಷ್ಟು ಗಟ್ಟಿತನದಿಂದ ಕಾಪಾಡಿಕೊಂಡಿದ್ರು ಅನ್ನಲಿಕ್ಕೆ ನಮ್ಮ ಮುಂದುಗಡೆ ಅನೇಕ ಉದಾಹರಣೆಗಳಿವೆ. ಈ ದಿನ ನೀವು ನಮ್ಮ ಶಿಶ್ನಾಳ ಶರೀಫಜ್ಜನ ಕೇಳಿದ್ರು. ಶಿಶ್ನಾಳ ಶರೀಫಜ್ಜನ ಪ್ರತಿ ಹಾಡು ಮನೆ ಮನೆಗೂ ತಲುಪಿರುತ್ತೆ. ಆದ್ರೆ ಆತ ಯಾವ ಸ್ಕೂಲ್ಗೂ ಹೋಗಿರಲಿಲ್ಲ, ಯಾವ ಯೂನಿವರ್ಸಿಟಿಗೂ ಹೋಗಿರಲಿಲ್ಲ. ದ ಗ್ರೇಟ್ ಕಬೀರ್ ಅಂತ ಒಬ್ಬ ಸೂಫಿ, ಒಬ್ಬ ತತ್ವಪದಕಾರ, ಒಬ್ಬ ದಾರ್ಶನಿಕ, ಇಡೀ ಇಂಡಿಯಾದ ಸಾಕ್ಷಿ ಪ್ರಜ್ಞೆ ತರ ನನಗೆ ಕಾಣಿಸ್ತಾ ಇದ್ದಾರೆ. ನೀವು ಹುಡುಗರಾದಂಥವರು ಕಬೀರ್ ಅಂತ ಅವ್ರನ್ನ ಬಹಳ ಆಳವಾಗಿ ನೀವು ಅರಿಯಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂತ ಹೇಳಿದ್ರೆ ಕಬೀರನ ಸ್ಪಿರಿಚುಯಾಲಿಟಿ ಏನಿತ್ತು, ಅವನ ಎಜುಕೇಶನ್ ಏನಿತ್ತು, ಅದು ಯಾವುದೇ ವಿಶ್ವವಿದ್ಯಾಲಯದ ಎಜುಕೇಶನ್ ಇತ್ತು ಕೂಡ ಬಹಳ ಮೇಲ್ಮಟ್ಟದಲ್ಲಿತ್ತು. ಆತ ಇನ್ನೇನು ಕೆಲಸ ಮಾಡ್ತಾಗಿಲ್ಲ. ಸಂತೆಯಲ್ಲಿ ಬರೀ ಬಟ್ಟೆ ಮಾರ್ತಾ ಇದ್ದವನು ಒಬ್ಬ ಬಡವ. ಆತ ಒಮ್ಮೆ ಸಂತೆಯಲ್ಲಿ ಬಟ್ಟೆ ಮಾರುವಾಗ ಒಬ್ಬ ಮುಲ್ಲ ಮಸೀದಿ ಮೇಲೆ ನಿಂತ್ಕೊಂಡು ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇರ್ತಾನೆ. ಆಗ ಕಬೀರ್ ಒಂದು ಸ್ವಲ್ಪ ತಮಾಷೆ ಮಾಡ್ತಾನೆ. ಅಲ್ಲಾಹ್ ಉಟ್ಟಾನೆ ಕೇಳಿಗೆ ಮುಲ್ಲಾ ಉಟ್ಟಾಯ. ಮುಲ್ಲಾ ಕೇಳ್ತಾನೆ, ಅಲ್ಲಾ ಮೇಲ್ಗಡೆ ಆಕಾಶದಲ್ಲಿ ಇರಲ್ಲ, ಅದು ಕೇಳಿಸ್ಬೇಕಲ್ಲ, ಅದಕ್ಕೆ ಜೋರಾಗಿ ಕೂಗಬೇಕು ಅಂತ. ಅದಕ್ಕೆ ಕಬೀರ್ ಹೇಳ್ತಾನೆ, ಅಲ್ಲಾ ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಇರುವೆ ಹ್ಯಾಂಡ್, ಇರುವೆಯ ಕಾಲಿಗೆ ಗೆಜ್ಜೆ ಕಟ್ಟಿದ್ರು ಕೂಡ ಅದ್ರ ಶಬ್ದ ಅವನು ಕೇಳಿಸುತ್ತೆ ಎಷ್ಟು ಮೇಲೆ ಕೂಡ. ಅಂದ್ರೆ ಅಲ್ಲ ಅನ್ನುವಂಥವ್ರು ನಿಮ್ಮ ಮನಸ್ಸನ್ನು ಗ್ರಹಿಸಬಲ್ಲ, ನಿಮ್ಮ ಪ್ರತಿ ನಡೆನುಡಿಯನ್ನು ಗ್ರಹಿಸಬಲ್ಲ, ನಿಮ್ಮ ಪ್ರತಿಯೊಂದು ಒಳ್ಳೆತನವನ್ನು ಗ್ರಹಿಸಬಲ್ಲ. ಈ ಕ್ಯಾರೆಕ್ಟರ್ ನಿಜವಾಗ್ಲೂ ಕೂಡ ನಮ್ಮ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಲ್ಲಿ, ದಲಿತ ವಿದ್ಯಾರ್ಥಿಗಳಲ್ಲಿ ಬಹಳ ಪ್ರಮುಖವಾಗಿ ನೋಡಬೇಕಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಮೇಲ್ವರ್ಗಗಳಿಗಿಂತಲೂ, ಎಲ್ಲಾ ಮೇಲ್ಜಾತಿಗಳಿಗಿಂತಲೂ ನಮಗೆ ಈ ಸ್ಪಿರಿಚುವಲ್ ಕ್ಲಾರಿಟಿ ಬೇಕಾಗಿದೆ. ನಾನು ಯಾಕೆ ಸ್ಪಿರಿಚುವಲ್ ಕ್ಲಾರಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮಾಧ್ಯಮಗಳು ನಮ್ಮನ್ನ ಬಹಳ ದಿಕ್ಕು ತಪ್ಪಿಸ್ತವೆ. ಎಷ್ಟು ದಿಕ್ಕು ತಪ್ಪಿಸ್ತವೆ ಅಂತ ಹೇಳಿದ್ರೆ, ಜಿಹಾದ್ ಅಂತ ಹೇಳಿದ್ರೆ ಒಂದು ಯುದ್ಧ ಅಂತ ಹೇಳ್ಬಿಡ್ತಾರೆ. ಜಿಹಾದ್ ಯುದ್ಧ ಅಲ್ಲ ಅನ್ನೋದನ್ನ ನಾವು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕಾಗಿದೆ. ಅದೊಂದು ಪ್ರತಿರೋಧ. ಒಂದು ಇರುವೆ ಮೇಲೆ ಕಾಲಿಟ್ಟರು ಕೂಡ ಇರುವೆಗೆ ನಮ್ಮನ್ನು ಕಚ್ಚುತ್ತೆ. ಯಾಕೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಪ್ರೊಟೆಕ್ಟ್ ಇಟ್ ಸೆಲ್ಫ್. ಅದು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗಲ್ಲ. ಆ ಕಾರಣಕ್ಕೋಸ್ಕರ ಆ ಜಿಹಾದ್ ಅನ್ನುವಂತಹ ಪವಿತ್ರವಾದ ಪದವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಬಹುಶಃ 1400 ವರ್ಷಗಳಿಂದ ಕುರಾನ್ ಬರೆದಿರಬಹುದು. ಆದರೆ ಆ ಪವಿತ್ರವಾದ ಕುರಾನ್ ಇವತ್ತು ಕೂಡ ಎಷ್ಟು ಪ್ರಸ್ತುತವಾಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಕುರಾನ್ ಓದ್ಬಿಟ್ಟೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಎಷ್ಟು ಪ್ರಸ್ತುತತೆ ಪಡೆದಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಂದೇ ಒಂದು ಸಣ್ಣ ಕೆಲಸ ಆಗಬೇಕಾಗಿದೆ ಅಂತಂದ್ರೆ ಆ ಕುರಾನ್ನ ಈ ದಿನದ ಭಾಷೆಗೆ, ಈ ದಿನದ ಜನಜೀವನಕ್ಕೆ ನಾವು ಒಗ್ಗಿಸಿಕೊಳ್ಳಬೇಕಾಗಿದೆ. ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ಕುರಾನ್ ಫಾರ್ ಟುಡೇಸ್ ನೀಡ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಕ್ಯಾರೆಕ್ಟರ್ ಬಿಲ್ಡಿಂಗ್ ಜೊತೆಯಲ್ಲಿ ಇಲ್ಲಿ ಅನೇಕ ಮಂದಿ ಹುಡುಗರ ಹಿಂದೆಗಡೆ ರೆವಲ್ಯೂಷನ್ ಅಂತ ಹೋಗ್ತಾ ಇದ್ದಾರೆ.
ಬಹಳ ಸಂತೋಷ ಆಯ್ತು ನನಗೆ. ರೆವಲ್ಯೂಷನ್ ಇಟ್ಸ್ ಎ ಚೇಂಜ್, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಆ ರೆವಲ್ಯೂಷನ್ ಯಾವ ರೀತಿ ಬರಬೇಕಾಗಿದೆ? ನಾನು ಏನನ್ನ ಪ್ರತಿರೋಧ ಅಂತ ಹೇಳಿದ್ನೋ ಆ ಪ್ರತಿರೋಧ ನಿಮ್ಮಲ್ಲಿ ಒಂದು ಸ್ವಲ್ಪ ಡೆವಲಪ್ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಆ ಪ್ರತಿರೋಧ ಇವತ್ತು ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ನೀವು ಬಹಳ ಚೆನ್ನಾಗಿ ಗೊತ್ತಿರ್ಬೋದು, ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಪಾರ್ಲಿಮೆಂಟ್ ಮುಂದ್ಗಡೆ ಜಸ್ಟಿಸ್ ಸಾಚಾರ್ ರಿಪೋರ್ಟ್ ಪ್ಲೇಸ್ಮೆಂಟ್ ಆಯಿತು. ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವರೊಬ್ಬರು ಬಹಳ ದೊಡ್ಡ ಜಡ್ಜ್ ಆಗಿದ್ರು. ಅವರು ಮುಸಲ್ಮಾನರು, ಅವರು ಹಿಂದೂ ಆಗಿದ್ರು. ಅವರ ರಿಪೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಎಲ್ಲ ಮುಸಲ್ಮಾನರು ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳುತ್ತೆ. ಆದರೆ ಕಳೆದ 1 ವರ್ಷದಿಂದಲೂ ಕೂಡ ಆ ರಿಪೋರ್ಟ್ಗಳು ಇಂಪ್ಲಿಮೆಂಟ್ ಆಗಿಲ್ಲ. ಅದ್ರ ಬಗ್ಗೆ ನೀವು ದಯವಿಟ್ಟು ಎಜುಕೇಟ್ ಆಗಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ 60.5% ಮುಸ್ಲಿಮರು ಭೂರಹಿತರಾಗಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ 94.90% ಮುಸಲ್ಮಾನರು ದೇವರ ಅಂಡರ್ ಬಿಲೋ ದ ಪಾವರ್ಟಿ ಲೈನ್ ಇಲ್ಲೂ ಅತ್ಯಂತ ಕಡಿಮೆ ಸ್ಥಿತಿಯಲ್ಲಿದ್ದಾರೆ.